ಸಿಂಹರಾಶಿ ಕುಟುಂಬ ಸದಸ್ಯರು ನಿಮ್ಮನ್ನ ಯಾರ ಆಶ್ರಯ ಮಾಡ್ಕೊಂಡಿದ್ದಾರೆ ಅವರು ಬಂಧುಗಳು ಇವರ ಆಸೆ ಆಕಾಂಕ್ಷೆ ನಿರೀಕ್ಷೆಗಳನ್ನು ಪೂರೈಸೋದಕ್ಕೆ ಒಳ್ಳೆಯ ದಿವಸ. ಇದೊಂದು ಉತ್ತಮವಾದಂತಹ ಅವಕಾಶ. ಆ ಸದವಕಾಶವನ್ನು ಉಪಯೋಗ ಮಾಡಿಕೊಂಡು ಅವರ ಆಸೆಗಳನ್ನೆಲ್ಲ ಪೂರೈಸಿ ಅವರಿಗೆ ಯಾವ ಅಪೇಕ್ಷೆ ಇದೆ ಅದೆಲ್ಲವನ್ನ ತೀರಿಸಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಅನುಕೂಲವಾಗತಕ್ಕಂತಹ ದಿವಸ. ಯಾವುದೇ ರೀತಿಯ ವಾದ ವಿವಾದಗಳು ನಿಮ್ಮ ಮೇಲೆ ಬರದಲೇ ಉತ್ತಮವಾಗಿ ಸಂತೋಷದಿಂದ ದಿವಸವನ್ನು ಮುಗಿಸ್ತಕ್ಕಂತಹ ದಿವಸವಾಗುತ್ತೆ. ಆಲೋಚನೆಗಳು ಅಥವಾ ಬೇರೆ ಬೇರೆ ವಿಚಾರಗಳು ಮುನ್ನೆಲೆಗೆ ಬರ್ತಕ್ಕಂತಹ ಸಾಧ್ಯತೆಗಳಿದೆ. ಹಲವಾರು ಹಿಂದೆ ಚಿಂತನೆ ಮಾಡಿದಂತಹ ವಿಷಯಗಳು ಮುನ್ನೆಲೆಗೆ ಬಂದು ಅದಕ್ಕೆಲ್ಲವನ್ನೊಂದು ಸರಿಯಾದಂತಹ ರೂಪವನ್ನು ಕೊಡಲಿಕ್ಕೆ ಅವಕಾಶ ಈ ದಿವಸ ಇದೆ. ವಿವಾದಿತ ವಿಚಾರಗಳು ಇತ್ಯರ್ಥವಾಗ್ತಾ ಇದೆ, ಅದು ಒಂದು ರೀತಿಯ ಸಮಾಧಾನ ಆಗುತ್ತೆ. ಮಕ್ಕಳ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರು ಚಿಕ್ಕವರು, ಅವ್ರಿಗೇನು ಗೊತ್ತಾಗತ್ತೆ, ಯಾವ ಅನುಭವ ಇದೆ, ಈ ರೀತಿ ಮಾತುಗಳು ಬೇಡ. ಅವರು ಏನು ಹೇಳ್ತಾರೆ ಅನ್ನೋದನ್ನು ಮುಂಚೆ ಸರಿಯಾಗಿ ಕೇಳ್ಕೊಳ್ಳಿ. ಆ ಮಾತಿನಲ್ಲಿ ಒಂದು ಸತ್ವ ಇದ್ದರೆ, ಆ ಮಾತಿನಲ್ಲಿ ಒಂದು ನಿಜಾಂಶ ಇದ್ದರೆ ಅದನ್ನು ನೀವು ತಗೊಳ್ಬೇಕಾಗತ್ತೆ, ನಿಮಗೆ ಅನುಕೂಲವಾಗುತ್ತೆ. ಅದರಿಂದ ನಿಮ್ಮ ಸಮಯವನ್ನು ಯಾವುದೇ ಕಾರಣಕ್ಕೂ ಈ ದಿವಸ ವ್ಯರ್ಥ ಮಾಡಬೇಡಿ. ಕಳೆದಂತಹ ಸಮಯ ಮತ್ತೆ ನಿಮಗೆ ಸಿಕ್ಕತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಹಠ, ನಿಮ್ಮ ಸ್ವಭಾವ, ನಿಮ್ಮ ವರ್ತನೆ ಇವೆಲ್ಲವೂ ಕೂಡ ವ್ಯವಹಾರದಲ್ಲಿ ಅಶುಭವಾಗಿ ಪರಿಣಮಿಸುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಮಾನಸಿಕವಾದಂತಹ ಬೇಸರ ದಿನಪೂರ್ತಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ಲವೂ ಕೂಡ ಯಾಂತ್ರಿಕವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಕೆಲಸವನ್ನು ಮಾಡ್ತೀರಿ, ಊಟ ಮಾಡ್ತೀರಿ, ಪ್ರತಿಯೊಂದು ನಡೆಯುತ್ತೆ. ಆದರೆ ಯಾವುದೂ ಕೂಡ ಸಮಾಧಾನ ಇಲ್ಲ. ಯಾವ ಕೆಲಸದಲ್ಲೂ ತೃಪ್ತಿ ಇಲ್ಲ. ಬೇಸರವೇ ನಿಮ್ಮನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಆದರೆ ಕಾನೂನಾತ್ಮಕವಾದಂತಹ ಚೌಕಟ್ಟಿನಲ್ಲಿ ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆಗಳು ಇರಲಿ ಅಂತಕ್ಕಂಥದ್ದು. ಮನಸ್ಸು ನಿಮ್ಮ ಹತೋಟಿಗೆ ಸಿಕ್ಕದಲೇ ಹಲವಾರು ರೀತಿಯ ತೊಂದರೆಗಳನ್ನು ಮಾಡ್ಕೊಳ್ತೀರಿ. ಮನಸ್ಸು ಹೇಳಿದ ಹಾಗೆಲ್ಲ ಕೇಳ್ತಾ ಹೋದರೆ ತೊಂದರೆ ಅನುಭವಿಸಬೇಕಾದಂಥದ್ದು ಖಚಿತವಾಗತ್ತೆ. ಸಂಬಂಧಿಕರು, ಸ್ನೇಹಿತರ ಜೊತೆಯಲ್ಲಿ ಸಂಬಂಧವನ್ನು ಹಾಳು ಮಾಡ್ಕೊಳ್ತೀರಿ, ಅದು ಬೇಡ. ನಿಮ್ಮ ಮಾತು, ನಿಮ್ಮ ವರ್ತನೆಯಿಂದಲೇ ಆ ಬಂಧುತ್ವ ಅಥವಾ ಆತ್ಮೀಯತೆ ಅನ್ನೋದು ದೂರ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ನೀವೇ ಆಗಿಬಿಡ್ತೀರಿ, ಅದು ಬೇಡ ಅನ್ನುವಂಥದ್ದು. ಆದಿತ್ಯ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ತುಂಬ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂತಹ ನೀವು, ಆತ್ಮ ಗೌರವಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಕ್ಕಂತಹ ನೀವು ಆಲಸ್ಯವನ್ನು ದೂರ ಮಾಡಿಕೊಳ್ಬೇಕು. ಅಪರೂಪಕ್ಕೆ ಆಲಸ್ಯ ನಿಮ್ಮನ್ನು ಆವರಿಸಿದಾಗ ಆತ್ಮಗೌರವಕ್ಕೆ ಧಕ್ಕೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಆ ಗೌರವ ಮತ್ತೆ ಪಡೆಯೋದು ಕಷ್ಟ ಆದೀತು. ಉದ್ಯೋಗದಲ್ಲಿ ಏನೋ ಒಂದಷ್ಟು ಅಡಚಣೆಗಳಾಗತ್ತೆ, ಧೈರ್ಯವಾಗಿ ಅದನ್ನು ಎದುರಿಸಬೇಕಾದಂಥದ್ದು. ಮನಸ್ಸಿನಲ್ಲಿ ಭಯದ ವಾತಾವರಣ ಆವರಿಸ್ಕೊಂಡ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಏನಾಗುತ್ತೋ ಅನ್ನುವಂತಹ ಭಾವನೆ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಇಂದಿನ ಎಲ್ಲ ಕೆಲಸಗಳು ಹಾಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಎಲ್ಲ ಕೆಲಸಗಳನ್ನು ನೀವು ಭಯದಿಂದನೇ ಮಾಡ್ತಾ ಹೋದರೆ ಯಾವುದು ಹೇಗಾಗ್ಬಿಡುತ್ತೋ ಅನ್ನುವಂತಹ ರೀತಿಯಲ್ಲೇ ಇದ್ದರೆ ಸರಿಯಾಗೋದು ಹೇಗೆ? ಅದು ನಿಮಗೆ ತೊಂದರೆ ಆಗ್ಬೋದು. ಕ್ರಿಕೆಟ್ ಆಟಗಾರರಿಗೆ ಒಳ್ಳೆಯ ದಿವಸ. ವಿಶೇಷವಾದಂತಹ ಸ್ಥಾನಮಾನಾದಿಗಳನ್ನು, ಲಾಭವನ್ನು ಪಡೀಲಿಕ್ಕೆ, ಹೆಸರನ್ನು ಗಳಿಸಲಿಕ್ಕೆ, ಹೆಸರನ್ನು ಶಾಶ್ವತವಾಗಿ ಉಳಿಸ್ಲಿಕ್ಕೆ ಒಳ್ಳೆ ಸಮಯ ಆಗಿದ್ದು. ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಕೋಪಕ್ಕೆ ಕಡಿವಾಣ ಹಾಕಲಿಲ್ಲ, ತೊಂದರೆಗೆ ನೀವೇ ಕಾರಣವಾಗ್ತೀರಿ. ತಾಪಸಮನ್ಯುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿಶೇಷವಾದಂತಹ ಧಾರ್ಮಿಕ ಕೈಂಕರ್ಯ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಇತ್ಯಾದಿಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಅವಕಾಶ ಇದ್ದರೆ ಇವತ್ತೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರತಕ್ಕಂತಹ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಳ್ಬಹುದು. ಕ್ಷೇತ್ರಗಳಿಗೆ ಹೋದಾಗ ಮಾತ್ರ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಕಾರಣ ಏನು ಅಂತಂದರೆ, ಬೇರೆ ಬೇರೆ ಎಲ್ಲ ವ್ಯವಹಾರಗಳಿಂದ, ಬೇರೆ ನಮ್ಮ ವೈಯಕ್ತಿಕವಾದ ವಿಚಾರಗಳಿಂದ ಮಾಡಿದಂತಹ ತಪ್ಪನ್ನು ನಾವು ತೊಳ್ಕೊಳ್ಳಿಕ್ಕೆ ಕ್ಷೇತ್ರಕ್ಕೆ ಹೋಗೋದು. ಕ್ಷೇತ್ರಕ್ಕೆ ಹೋದಾಗಲೇ ಮತ್ತೆ ತಪ್ಪನ್ನು ಮಾಡಿದರೆ ಅದನ್ನು ತೊಳ್ಕೊಳ್ಳೋದು ಹೇಗೆ? ಅದನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಹೇಗೆ? ಅಲ್ಲಿ ಮಾಡಿದಂತಹ ತಪ್ಪು ವಜ್ರಲೇಪದಂತೆ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕ್ಷೇತ್ರಕ್ಕೆ ಹೋದಾಗ ಬಹಳ ವಿವೇಕವಾಗಿ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಒಂದು ಕ್ಷೇತ್ರಕ್ಕೆ ಹೋದರೆ ಅಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು, ಅಲ್ಲಿಯ ಪ್ರಸಾದವನ್ನು, ಅಲ್ಲಿಯ ಒಂದು
ವಾತಾವರಣವನ್ನು ದೂಷಣೆ ಮಾಡ್ತಕ್ಕಂಥದ್ದು, ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ಪ್ರತಿಯೊಂದು ಕಣಕಣದಲ್ಲೂ ಪೂಜ್ಯ ಭಾವನೆ ಅಲ್ಲಿ ನಮಗಿದ್ದಾಗ ಮಾತ್ರ ಆ ಕ್ಷೇತ್ರದ ಪರಿಪೂರ್ಣವಾದಂತಹ ಫಲ ನಮಗೆ ಸಿಗ್ತಕ್ಕಂಥದ್ದು. ಜೀವಮಾನದಲ್ಲಿ ಒಂದು ಸಾರಿ ಆದರೂ ಕೂಡ ಪುಣ್ಯಕ್ಷೇತ್ರಕ್ಕೆ ನಾವು ನಮ್ಮ ಕಾಲನ್ನು ಇಟ್ಟು ಆ ಮಣ್ಣಿನ ಸ್ಪರ್ಶವನ್ನು ಮಾಡಿದಾಗ ನಾವು ಮಾಡಿರ್ತಕ್ಕಂತಹ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂತಹ ಅವಕಾಶ ಪೂರ್ವಜನ್ಮದ ಸುಕೃತವೇ ಸರಿ, ಆ ಅದೃಷ್ಟ ನಮಗೆ ಒದಗಿ ಬಂದಿರಬೇಕಾದ್ರೆ ಅದನ್ನು ದುರುಪಯೋಗ ಮಾಡಿಕೊಂಡ್ರೆ ತುಂಬ ತುಂಬ ತೊಂದರೆಗಳನ್ನು, ನೋವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೀತಕ್ಕಂತಹ ಯೋಗವೂ ಇದೆ. ಅದು ಪುಣ್ಯಕ್ಷೇತ್ರದಲ್ಲಾದರೆ ಇನ್ನೂ ನೀವು ಅದೃಷ್ಟವಂತರು ಅಂತ ಹೇಳಬೇಕು. ವ್ಯಾಪಾರಿ ಬುದ್ಧಿಯಿಂದ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ವರ್ತಿಸಬೇಡಿ. ನಾನು ಎಷ್ಟು ಖರ್ಚು ಮಾಡಿದ್ರೆ ನನಗೇನು ಬರುತ್ತೆ ಅನ್ನುವಂತಹ ಭಾವನೆಗಳು ಬರಬಾರ್ದು. ಕ್ಷೇತ್ರದಲ್ಲಿ ಒಂದು ಪ್ರಸಾದ ರೂಪವಾಗಿ ಮಾಡಿದಂತಹ ಊಟಕ್ಕೂ ಕೂಡ ನಾವು ಭಗವಂತನಿಗೆ ಒಂದು ಕಾಣಿಕೆ ಅನ್ನುವ ರೂಪದಲ್ಲಿ ಕೊಟ್ಟು ಬಂದರೆ ಆ ಹಣದಿಂದ ಮತ್ತೊಬ್ಬರು ಊಟ ಮಾಡ್ತಕ್ಕಂತಹ ವ್ಯವಸ್ಥೆ ಆಗುತ್ತೆ. ಅದನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಧಾರಾಳವಾಗಿ ಮಾಡಿದಾಗ ಕ್ಷೇತ್ರದ ಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ. ಮಾನಸಿಕವಾದಂತಹ ನೆಮ್ಮದಿಯನ್ನು ನಾವು ಹೊಂದ್ತೀವಿ. ಕ್ಷೇತ್ರದಲ್ಲೂ ಕೂಡ ನಮ್ಮ ವ್ಯವಹಾರವನ್ನೇ ನಾವು ತೋರಿಸ್ತಾ ಇದ್ರೆ ನೆಮ್ಮದಿ ಎಲ್ಲಿಂದ ಬರಬೇಕು? ಇದನ್ನು ಆಲೋಚನೆ ಮಾಡಬೇಕಾದಂಥದ್ದು. ಕುಟುಂಬದವರು ಯಾವುದೇ ಕಾರಣಕ್ಕೂ ಬೇಸರವನ್ನು ವ್ಯಕ್ತಪಡಿಸದೇ ಇರುವ ಹಾಗೆ ನೀವು ಅವರನ್ನು ನೋಡ್ಕೊಳ್ಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.